ಹುಬ್ಬಳ್ಳಿಯಲ್ಲಿಂದು ಸ್ಲಂ ಬೋರ್ಡ್ ಮತ್ತು ಪ್ರಧಾನಮಂತ್ರಿ ಆವಾಸ ಯೋಜನೆಯಡಿಯಲ್ಲಿ ನಿರ್ಮಾಣವಾದಂತಹ ಮನೆ ಹಂಚಿಕೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತದ್ದು. ಆದರೆ ಈ ಕಾರ್ಯಕ್ರಮಕ್ಕೆ ಬಿಜೆಪಿ ನಾಯಕರು ವಿರೋಧವನ್ನ ವ್ಯಕ್ತಪಡಿಸಿರುವಂತದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಶಾಸಕರಾದಂತಹ ಮಹೇಶ್ ತೆಂಗಿನಕಾಯಿ ಅವರ ಮಾತಾಡ್ಸೋಣ. ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮ ವಿರೋಧ ಯಾಕೆ ಸರ್? ನೋಡಿ, ನಾವು ಯಾವುದು ವಿರೋಧ ಅಂತಕ್ಕಂಥ ಸಾತ್ವಿಕ ಆಧಾರದ ಮೇಲೆ ವಿರೋಧವನ್ನು ಮಾಡ್ತೀವಿ. ಒಂದನೇದ್ದು, ಈ ಭಾಗದ ಕೇಂದ್ರ ಸಚಿವರಾಗಿರ್ತಕ್ಕಂಥ ಮತ್ತು ಕ್ಯಾಬಿನೆಟ್ ದರ್ಜೆ ಹೊಂದಿರತಕ್ಕಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವ್ರನ್ನ ಇನ್ವೈಟ್ ಮಾಡಲಿಲ್ಲ ಇವರು ಇನ್ನುವರೆಗೂ ಕೂಡ. ಒಂದು ಪ್ರೋಟೋಕಾಲ್ ಅಡಿಯಲ್ಲಿ ಇವತ್ತು ಅವ್ರ ಹೆಸರು ತೊಗೊಳ್ತಾರಂತಂದ್ರೆ ಅವ್ರನ್ನ ಕರಿಬೇಕಾದಂಥ ಒಂದು ಸಾಮಾನ್ಯ ಜ್ಞಾನ ಕೂಡ ಅವರ ಸಚಿವರಿಗೆ ಇಲ್ಲ ಇವತ್ತಿಲ್ಲಿ. ಅವ್ರು ಕರಿಯುವಂಥದ್ದು ಆಗಬೇಕಾಗಿತ್ತು. ಎರಡನೇದ್ದು, ಇದರಲ್ಲಿ ನಾವೇ ಮಾಡೇವಿ ಅಂತ ಅನ್ನುವಂಥದ್ದು ಹೇಳ್ತಾರೆ. 2017 ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಭಾರತೀಯ ಜನತಾ ಪಾರ್ಟಿ ನಮ್ದು ಇತ್ತು. ಇವತ್ತು ಅವತ್ತು ಇತ್ತು, ಇವತ್ತು ಇತ್ತು. ಆವಾಗ ನಾವು ಭೂಮಿ ಕೊಟ್ಟಿದ್ದನ್ನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಿಂದ ಭೂಮಿಯನ್ನು ಕೊಟ್ಟು ಆ ಸಂದರ್ಭದಲ್ಲಿ ಆದಮೇಲೆ 18 ನಂತರ ಏನು ಚುನಾವಣೆ ಮುಗಿದ್ಮೇಲೆ ಈ ರಾಜ್ಯದ ಮುಖ್ಯಮಂತ್ರಿ ಇರತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರಾಗಲಿ, ಬೊಮ್ಮಾಯಿಯವರಾಗಲಿ, ಶೆಟ್ಟರಾಗಲಿ ಇದ್ದಂಥ ಸಂದರ್ಭದಲ್ಲಿ ಸೋಮಣ್ಣವರು, ವಿಶೇಷವಾಗಿ ಇದಕ್ಕೆ ನಾವು ಎಲ್ಲರೂ ಗೌರವ ಸಲ್ಲಿಸಬೇಕಂದ್ರೆ ವಿ ಸೋಮಣ್ಣವರು ಇಡೀ ರಾಜ್ಯಾದ್ಯಂತ ಈ ರೀತಿಯಾದಂಥ ಮನೆಗಳ ನಿರ್ಮಾಣಕ್ಕೆ ಯಾರು ನಾಂದಿ ಹಾಡಿದ್ರೆ ಅದು ಸೋಮಣ್ಣವ್ರ ನೇತೃತ್ವದಲ್ಲಿ ಆಗಿತ್ತು. ಅದನ್ನು ನೀವು ಹೇಳುವಂಥ ಸೌಜನ್ಯ ಕೊಡಿಲ್ಲ. ನಾವ ಮಾಡೇವೆ ಅಂತ ಹೇಳ್ತಾರೆ. ಹಾಗಾದ್ರೆ ಏನು ಮಾಡ್ಯಾರ? ಇವತ್ತು ಈಗ ಹೊಸ ಸರ್ಕಾರ ಬಂದ ಮೇಲೆ ನೀವು ಎಷ್ಟು ಮನೆಗಳನ್ನು ಹಂಚಿರಿ ಹೇಳ್ರಿ ಒಂದ್ಸಲ ನೋಡೋಣ. ಎಷ್ಟು ಕಡೆ ಅಡಿಗಲ್ ಸಮಾರಂಭ ಮಾಡಿರಿ ಹೇಳ್ರಿ ನೋಡೋಣ. ಯಾವುದೂ ಇಲ್ಲ. ಹಿಂದಿನ ಸರ್ಕಾರದಲ್ಲಿ ಏನಿತ್ತು ಅದನ್ನು ತಗೊಂಡು ನಾವು ಮಾಡೀವಿ ಅಂತ ಹೇಳುವಂಥ ಪ್ರಯತ್ನವನ್ನು ಮಾಡುವಂಥದ್ದಾಗೈತೆ. ಹೀಗಾಗಿ ನಾವು ವಿರೋಧವನ್ನು ವ್ಯಕ್ತಪಡಿಸೇವಿ. ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೆ ಕರೆದಿಲ್ಲ ಅನ್ನೋಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಈ ರೀತಿ ಆಗಬಾರ್ದು ಅನ್ನೋಂಥದ್ದನ್ನು ಕೂಡ ನಾವು ಹೇಳಿದ್ದೇವೆ. ಆದರೂ ಕೂಡ ನಾವು ಮಾಡ್ತೀವಿ ಅಂತಕ್ಕಂಥ ಹೇಳಿ ಮಾಡಿದಾಗ ನಾವು ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷವಾಗಿ ನಾವು ಹೋರಾಟವನ್ನು ಮಾಡ್ತೀವಿ. ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತೇವೆ ನಾವೆಲ್ಲ. ಪ್ರಹ್ಲಾದ್ ಜೋಶಿ ಅವ್ರಿಗೆ ಫೋನ್ ಮಾಡಿದ್ವಿ, ಅವರು ಬೇರೆ ವಿದೇಶದಲ್ಲಿದ್ದಾರೆ ಅಂತ ಮಾತು ಹೇಳಿದಾರೆ. ನೋಡಿ, ವಿದೇಶದಲ್ಲಿ ಇರ್ತಕ್ಕಂಥ ಸಂದರ್ಭ ಅಂದ್ರೆ ನಿಮ್ಗೆ ಗೊತ್ತಿದ್ದಿಲ್ವಾ? ದಾವೋಸ್ ಕಾರ್ಯಕ್ರಮ ನಡೆದಿದ್ದೆ ಅಷ್ಟೇ. ಹಾಗಾದ್ರೆ ನೀವು ಈ ಕಾರ್ಯಕ್ರಮ 2 ಸಲ ಮುಂದೂಡಿರಿ. ಟೆಂಟಿನ ರೊಕ್ಕ ಕೇಳ್ರಿ ಎಷ್ಟೈತೆ ಅಂತ ಹೇಳಿ ಗೊತ್ತಾಗೈತೆ ನಿಮಗೆ. ಬರೀ ಟೆಂಟಿನ ರೊಕ್ಕ ಎಷ್ಟೈತೆ ಅಂತ ಕೇಳ್ರಿ. ಅದ್ರದ್ದು ಎಷ್ಟು ರೊಕ್ಕ ಆಗೈತಿ ಅಂತ ಕೇಳ್ರಿ. ಆಮೇಲೆ ಅದ್ರಲ್ಲಿ ಗೊತ್ತಾಗತ್ತೆ ನಿಮ್ಗೆ ಲೆಕ್ಕ. 2 ಸಲ ಮುಂದೂಡಿದ್ರಿ. ಹಂಗಂದ್ರೆ 2 ಸಲ ಮುಂದೂಡಿದ್ರಿ. ರಾಹುಲ್ ಗಾಂಧಿ ಬರಲಿಲ್ಲ ಅಂತ ಮುಂದೂಡ್ತೀರಿ, ಖರ್ಗೆ ಅವರು ಬರಲಿಲ್ಲ ಅಂತ ಮುಂದೂಡ್ತೀರಿ. ಏನು ಇದೊಂದ್ಸಲ ಒಂದು 2 ದಿವಸ ಮುಂದೆ ಹಾಕಿದ್ರೆ ಇವತ್ತು ನಾಳೆ ಬರ್ತಾರವ್ರ ದಾವಸ್ಲಿಂದ ಬರ್ತಿದ್ರಿ. 2 ದಿವಸ ಮುಂದೆ ಹಾಕಿದ್ರೆ ಏನು ಭಾಳ ಏನು ಆಕಾಶ ಕಳಿಸಿ ಬೀಳ್ತಿತ್ತ ಇವರಿಗೆ? ಹೀಗಾಗಿ ಇದನ್ನೆಲ್ಲ ಸುಳ್ಳ ನೆಪ ಇಟ್ಕೊಂಡು ಮಾಡ್ತಕ್ಕಂಥದ್ದಕ್ಕೆ ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡುತ್ತೆ. ಇವತ್ತು ಪ್ರತಿಭಟನೆ ಕೂಡ ಹಮ್ಮಿಕೊಂಡಿರುತ್ತಾವೆ. ಹೌದು, ಭಾರತೀಯ ಜನತಾ ಪಾರ್ಟಿನ ಇವತ್ತು ಹೋರಾಟನ ಇಟ್ಕೊಂಡಿವಿ, ಹೋರಾಟವನ್ನು ಮಾಡ್ತೀವಿ. ನಾನಾಗಲಿ, ನಮ್ಮ ಉಪನಾಯಕರಾಗಿರ್ತಕ್ಕಂಥ ಅರವಿಂದ್ ಬೆಲ್ಲದವರು, MR ಪಾಟೀಲ್ ಅವರು, ಎಲ್ಲ ಮಾಜಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ದುರ್ಗದಲ್ಲಿ ಸೇರಿ ಪ್ರೊಟೆಸ್ಟ್ ಮಾಡಿ ಅಲ್ಲಿ ಹೋಗುವಂಥದ್ದು ಮಾಡ್ತೀವಿ ನಾವು. ಕಾಂಗ್ರೆಸ್ ಜಮೀರ್ ಅಹಮದ್ ಒಂದು ಮಾತಾಡ್ತಾರೆ, ಯಾವ ಮುಖ ಇಟ್ಕೊಂಡು ಬಿಜೆಪಿ ಪ್ರತಿಭಟನೆ ಮಾಡ್ತಾರೆ ಇವತ್ತು? ಅಂದ್ರೆ GST ನೆಪದಲ್ಲಿ ನಮ್ಗೆ ಬಹಳಷ್ಟು ಹಣವನ್ನು ವಾಪಸ್ ಅವರೇ ತಗೊಂತಾರೆ ಕೊಟ್ಟು ಕೇಂದ್ರದವರು ಅಂತ ಹೇಳ್ತಾರೆ. ನೋಡಿ, ಇದೇನು ಹೊಸದ ಇದೆ? ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವ್ರಿಗೆ ನಾನು ಕೇಳಕ್ಕೆ ಇಚ್ಛೆ ಮಾಡ್ತೇನೆ ತಮ್ಮ ವಾಹಿನಿ ಮುಖಾಂತರ. ಇದೇನು ಹೊಸದ? GST ಬಂದು ಎಷ್ಟು ವರ್ಷ ಆಯ್ತು? ಅದರ GST ಕರ್ನಾಟಕ ಸ್ಟೇಟ್ ಇಲ್ವಾ? ಕರ್ನಾಟಕ ಸ್ಟೇಟಿಗೆ ಪಾಲ್ ಬರಲ್ವ ಅದ್ರಾಗ? ಹಾಗಾದ್ರೆ ಅದ್ರದ್ದು ಏನು ಮಾಡ್ತೀರಿ ನೀವು? ಇಟ್ಕೊಂತೀರಿ ಒಳಗದನ್ನ? ಅದ್ರ ಸ್ಪಷ್ಟೀಕರಣ ಕೊಡ್ರಲ್ಲ. KST ಒಳಗಿದ್ದಂಥ GST ಇರುತ್ತೆ, KST ಇರುತ್ತೆ. ಕರ್ನಾಟಕ ಸ್ಟೇಟಿಗೆ ಏನು ಬರ್ಬೇಕು ಅದು ಬಂದೇ ಬರುತ್ತೆ ಅಮೌಂಟ್ ಅದರಲ್ಲಿ. ಅದ್ರಾಗ ಏನು ಬರುವಂತ ನಂಗಿಲ್ಲ. ಹಾಗಾದ್ರೆ 1.5 ಲಕ್ಷ ಕೊಡ್ತಾರಂತ ಎಲ್ಲಿ ಅನೌನ್ಸ್ ಮಾಡಿರಿ? 1.5 ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರದಿಂದ ಕೊಡ್ತಾರಪ್ಪ. ಅದನ್ನ ಹೇಳ್ಬೇಕಲ್ಲ. GST ಓನ್ಲಿ ಫಾರ್ ಹೌಸಿಂಗ್ ಪ್ರಾಜೆಕ್ಟ್ಗೆ ಐತೆ. ರಾಜ್ಯದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಪ್ರಾಜೆಕ್ಟಿಗೂ GST ಬಿದ್ದೇ ಬೀಳುತ್ತೆ. ಇವತ್ತು PWDಗೂ ಬೀಳುತ್ತೆ, ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೂ ಬೀಳುತ್ತೆ, ಎಲ್ಲದಕ್ಕೂ ಬೀಳುತ್ತೆ. ಅದೇನು ಹೊಸದು ಹೇಳುವಂಥದ್ದು ಏನೈತೆ ಅದ್ರಾಗ ಅವಶ್ಯಕತೆ? ಹಾಗಾಗಿ ನೀವೇನು ಕೊಟ್ಟಿರಿ ಅಂದ್ರೆ 1.5 ಲಕ್ಷ ಅಲ್ವಾ ಅದ? GST ಹೊಳಿ ತೊಗೊಂತೀರಿ ಅಂತಂದ್ರೆ ಅದನ್ನು ಕಾನೂನುಬದ್ಧವಾಗೈತೆ, ಕಾನೂನು ಬಾಹಿರವಾಗಿ ತಗೊಳಕತ್ತಾರ. ಈ ಕಾಮನ್ ಜ್ಞಾನ ಮಾನ್ಯ ಸಚಿವರಿಗೆ ಇರಬೇಕನ್ನೋಂತ ಆಗ್ರಹ ಮಾಡ್ತೇನೆ ನಾನು. ಬಿಜೆಪಿ ಯಾವ ಶಾಸಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಾಗದಾರೆ? 100% ನಾವು ಯಾರು ಕೂಡ ಅದರಲ್ಲಿ ಭಾಗವಹಿಸ್ತಿಲ್ಲ. ನಮ್ಮ ನಾಯಕರಾಗಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿ ಅವ್ರನ್ನ ಇವರು ಕರೀಲಾರ್ದೆ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡೈತಿ. ಆ ಕಾರಣಕ್ಕಾಗಿ ನಾವೆಲ್ಲರೂ ಬೈಕೌಟ್ ಮಾಡ್ತಾ ಇದ್ದೀವಿ. ಇದು ಶಾಸಕ ಮಹೇಶ್ ತೆಂಗಿನಕಾಯಿ ಅವರ ಮಾತುಗಳು. ಏನು ರಾಜ್ಯ ಸರ್ಕಾರ ಏನು ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ, ಪಾಲಿಕೆಯಿಂದ ಭೂಮಿಯನ್ನ ಕೊಳ್ಳಲಾಗಿತ್ತು, ಜೊತೆಗೆ ಕೇಂದ್ರದ ಪಾಲು ಇದೆ, ಆದ್ರೂ ಕೂಡ ಕೇಂದ್ರ ಸಚಿವರನ್ನ ಕಡೆಗಣಿಸಲಾಗ್ತದೆ ಅನ್ನೋ ಮಾತುಗಳನ್ನ ಹೇಳಿರುವುದು. ಕ್ಯಾಮರಾಮನ್ ಶಿವ ಜೊತೆ ಸಂಜಯ್, TV9 ಹುಬ್ಳಿ.